ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KSP ಜಾಬ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಪೊಲೀಸ್ ಕಾನ್ಸ್ಟೇಬಲ್ CRDR ನಾಲೆಜ್ಗೆ ಫಿಸಿಕಲ್ ಎಕ್ಸಾಮ್ ಡೇಟ್ ಯಾವಾಗ ಮತ್ತು ಯಾವಾಗ ನಡೆಯಬಹುದು ಅಂತ ಒಂದು ಅಪ್ಡೇಟ್ ಬಂದಿರುವಂಥದ್ದು. ಇದನ್ನು ತಿಳಿಸ್ಕೊಡ್ತೀನಿ. ಆದ್ದರಿಂದ ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ನ ಮಾಡಿ, ತಪ್ಪದೇ ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ದೈಹಿಕ ಪರೀಕ್ಷೆ ದಿನಾಂಕ ಯಾವಾಗ ಅಂತ ತುಂಬ ಜನ ಕೇಳಿರುವಂಥದ್ದು. ಅದಕ್ಕೆ ಪೊಲೀಸ್ ಇಲಾಖೆಯವರು ಯಾವಾಗಲೂ ಸರ್ಪ್ರೈಸ್ ಕೊಡೋದ್ರಲ್ಲಿ ಒಂದು ಎತ್ತಿದ ಕೈ ಅಂತಲೇ ಹೇಳ್ಬೋದು. ಈಗ ಮೊನ್ನೆ ತಾನೇ ನಡೆದಂಥ ಒಂದು ಸಿವಿಲ್ PCHK ಅದು ಬರೀ ಕೇವಲ ಒಂದು ವಾರ ಅಷ್ಟೇ ಟೈಮ್ ಕೊಟ್ಟಿರುವಂಥದ್ದು ಫ್ರೆಂಡ್ಸ್. ಏಕೆಂದರೆ ಈಗ 3 ದಿನಗಳ ಹಿಂದೆ ಒಂದು ಅಧಿಸೂಚನೆ ಪ್ರಕಟವಾಗಿರುವಂಥದ್ದು. 1ನೇ ತಾರೀಕಿಂದ 3ನೇ ತಾರೀಕುವರೆಗೂ ಫಿಸಿಕಲ್ ಎಕ್ಸಾಮ್ ನಡೆಯುತ್ತೆ ಅಂತ. ಅದು ಪ್ರಕಟವಾಗಿರೋದು 25ನೇ ತಾರೀಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಲ್ಲಿಗೆ ಕೇವಲ ಒಂದು ವಾರ ಮಾತ್ರ ಟೈಮ್ ಕೊಟ್ಟಿರುವಂಥದ್ದು. ಆದ್ದರಿಂದ ಇದು CRDR ನಾಲೆಜ್ಗೆ ಎಕ್ಸಾಮ್ ಕೂಡ ಈಗ ಆಲ್ರೆಡಿ ಫೈನಲ್ ಕೀ ಆನ್ಸರ್ ಬಿಟ್ಟಿರುವಂಥದ್ದು. ನೋಡ್ತಿರ್ಬೋದು, ಬೇಕಾದ್ರೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಫೈನಲ್ ಕೀ ಆನ್ಸರ್ ಫಾರ್ ನಾನ್ ಕಲ್ಯಾಣ ಕರ್ನಾಟಕ 3064 ಪೋಸ್ಟ್, ಅಂದರೆ 3064 ಪೋಸ್ಟ್. ಇದರಲ್ಲಿ ಕೇವಲ ಒಂದೇ ಒಂದು ಕ್ವಶನ್ಗೆ ಗ್ರೇಸ್ ಕೊಟ್ಟಿರುವಂಥದ್ದು. ಅದು ಕೂಡ 17ನೇ ಕ್ವಶನ್. ಇದು ಆನ್ಸರ್ ಸಂವಹನ ಅಂತ ಕೊಟ್ಟಿದ್ರು ಫ್ರೆಂಡ್ಸ್. ಆದರೆ ಅದನ್ನು ಸುಮಾರು ವಿದ್ಯಾರ್ಥಿಗಳು ತಪ್ಪು ಅಂತ ಒಂದು ಫೋಟೋವನ್ನು ಹೊಡೆದು ಕಳಿಸಿ ಅಬ್ಜೆಕ್ಷನ್ ಹಾಕಿರೋದ್ರಿಂದ ಇದಕ್ಕೆ ಗ್ರೇಸನ್ನು ಕೊಟ್ಟಿರುವಂಥದ್ದು. ಇನ್ಯಾವುದೇ ಒಂದು ತಪ್ಪು ಇಲ್ಲ ಅಂತ ಇಲಾಖೆಯವರು ಸ್ಪಷ್ಟಪಡಿಸಿದ್ದಾರೆ. ಅದರಿಂದ ಇನ್ನು ಕೆಲವೇ ದಿನ, ಅಂದರೆ ಇನ್ನು 1 ತಿಂಗಳ ಒಳಗಾಗಿ ನನ್ನ ಪ್ರಕಾರ CRDR ನಾಲೆಜ್ಗೆ ಫಿಸಿಕಲ್ ಎಕ್ಸಾಮ್ ಡೇಟ್ ಅನೌನ್ಸ್ ಆಗುವ ಎಲ್ಲ ಸಾಧ್ಯತೆ ಇದೆ ಫ್ರೆಂಡ್ಸ್. ಇನ್ನು 1 ತಿಂಗಳಷ್ಟೇ ನಿಮಗೆ ಟೈಮ್ ಇರೋದು ಅಂತ ನನ್ನ ಪ್ರಕಾರ, ನನ್ನ ಅನಿಸಿಕೆ ಫ್ರೆಂಡ್ಸ್ ಇದು. ಯಾಕೆಂದರೆ ಪೊಲೀಸ್ ಇಲಾಖೆಗಳ ಉನ್ನತ ಮೂಲಗಳ ಮಾಹಿತಿ ಪ್ರಕಾರ ಈಗ ಆಲ್ರೆಡಿ ಗ್ರೌಂಡ್ನ ರೆಡಿ ಮಾಡಿ, ಪ್ರತಿಯೊಂದು ಜಿಲ್ಲೆಯಲ್ಲೂ ಫಿಸಿಕಲ್ ಎಕ್ಸಾಮ್ ನಡೆಯೋದ್ರಿಂದ ಎಲ್ಲ ಜಿಲ್ಲೆಯಲ್ಲೂ ಒಂದೊಂದು ಗ್ರೌಂಡನ್ನು ರೆಡಿ ಮಾಡಿ ಅಂತ ಒಂದು ಮೌಖಿಕ ಆದೇಶವಾಗಿರುವಂಥ ಒಂದು ಮಾಹಿತಿ ಬಂದಿರುವಂಥದ್ದು ಫ್ರೆಂಡ್ಸ್. ಅದರಿಂದ ಅವರೆಲ್ಲ ತಯಾರಿ ನಡೆಸಿದ್ರು. ದಯವಿಟ್ಟು ಎಲ್ಲರೂ ತಯಾರಿ ನಡೆಸಿ. ಅದರಿಂದ ದಯವಿಟ್ಟು ಈ ವಿಡಿಯೋನ ಇಷ್ಟ ಆದರೆ ಲೈಕ್ನ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.